ಎಲಿವೇಟೆಡ್ ರಸ್ತೆ ನಿರ್ಮಾಣದ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಎಲಿವೇಟೆಡ್ ರಸ್ತೆ ನಿರ್ಮಾಣ ಕಾರ್ಯ ಸಾಧುವಲ್ಲ, ಎಲಿವೇಟೆಡ್ ರಸ್ತೆ ನಿರ್ಮಾಣವನ್ನು ಕೂಡ ಮಾಡೋದಿಲ್ಲ ಅಂತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. ಎಲಿವೇಟೆಡ್ ರಸ್ತೆ ನಿರ್ಮಾಣ ಕಾರ್ಯ ಸಾಧುವಲ್ಲ, ಹೀಗಾಗಿ ಎಲಿವೇಟೆಡ್ ರಸ್ತೆ ನಿರ್ಮಾಣವನ್ನ ಮಾಡೋದಿಲ್ಲ ಅಂತ ಕೂಡ ಟ್ವೀಟ್ನಲ್ಲಿ ಆ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಕೂಡ ಸಾಕಷ್ಟು ಮನವಿ ಬಂದಿತ್ತು. ಇದನ್ನು ಕೂಡ ನಾವು ಪರಾಮರ್ಶಿಸಿರೋದ್ರಿಂದ ಎಲಿವೇಟೆಡ್ ರಸ್ತೆ ನಿರ್ಮಾಣವನ್ನು ಕೂಡ ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ನವದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ರಾತ್ರಿಯೇ ದೆಹಲಿಗೆ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಕಾರ್ಯಕಾರಿಣಿಗೂ ಮೊದಲು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ರಾಜ್ಯದ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಪ್ರತ್ಯೇಕ ರಾಜ್ಯದ ಬಗ್ಗೆ, ಸಿಎಂ ಹೇಳಿಕೆ ಬಗ್ಗೆ ರಾಹುಲ್ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರತ್ಯೇಕ ರಾಜ್ಯ ಹೇಳಿಕೆಯಿಂದ ಪಕ್ಷಕ್ಕೆ ಆದಂತ ಡ್ಯಾಮೇಜ್ ಬಗ್ಗೆ ಇವರು ಪ್ರಸ್ತಾಪ ಮಾಡೋ ಚಾನ್ಸಸ್ ಇದೆ. ನಿಗಮ ಮಂಡಳಿ ನೇಮಕ, ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಸಮಾಲೋಚನೆ ನಡೆಯಲಿದೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣಾ ತಯಾರಿ ಬಗ್ಗೆ ಕೂಡ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವುದಕ್ಕೆ ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಆಗಸ್ಟ್ 13ರಂದು ಬೀದರ್ನಲ್ಲಿ ನಡೆಯೋ ಕೃತಜ್ಞತಾ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಮತ ಹಾಕಿದ ಜನತೆಗೆ ಧನ್ಯವಾದ ಅರ್ಪಿಸಲಿದ್ದಾರೆ. ಹೈದರಾಬಾದ್, ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಜನಬೆಂಬಲ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಸಮಾವೇಶ ನಡೆಸೋದಕ್ಕೆ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮುಂಬರುವ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಲಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡವರಿಗೆ ರಿಲೀಫ್ ಸಿಕ್ಕಿದೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರಿಗೆ ರಿಲೀಫ್ ಸಿಕ್ಕಿದೆ. ಅನುಮತಿಯನ್ನ ಕೊಟ್ಟಂತ ಅಧಿಕಾರಿಗಳಿಗೂ ಕೂಡ ಇಲ್ಲಿ ತಪ್ಪೇ ಇಲ್ಲವಂತೆ. ಬಿಎಂಟಿಎಫ್ನಿಂದ ಅಧಿಕಾರಿಗಳಿಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಬಿಬಿಎಂಪಿ ಆಯುಕ್ತರು ಕೊಟ್ಟಿದ್ದ ದೂರಿಗೆ ಬೆಲೆಯೇ ಇಲ್ಲವಾ ಹಾಗಾದ್ರೆ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಶುಭ ಎನ್ಕ್ಲೇವ್, ಎಸ್ಎನ್ಎನ್ ಬಿಲ್ಡರ್ಸ್, ತಿರುಮಲ ಸ್ಪ್ಲೆಂಡರ್ ವಿರುದ್ಧ ದೂರನ್ನ ಕೊಡಲಾಗಿತ್ತು. ರಾಜಕಾಲುವೆ ಒತ್ತುವರಿ ಆರೋಪದಲ್ಲಿ ದೂರನ್ನ ನೀಡಲಾಗಿತ್ತು. ಆದರೆ ಈಗ ಈ ರಾಜಕಾಲುವೆ ಒತ್ತುವರಿ ಏನು ಆರೋಪ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಈಗ ರಿಲೀಫ್ ಕೂಡ ಸಿಗ್ತಾ ಇದೆ ಅನ್ನೋದು. ಬಿಎಂಟಿಎಫ್ಗೆ ದೂರನ್ನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರು ಕೊಟ್ಟಿದ್ರು. ಈ ಪ್ರಕರಣದಲ್ಲಿ ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ರು ಆಯುಕ್ತರು. ಅಧಿಕಾರಿಗಳದ್ದು ತಪ್ಪೇ ಇಲ್ಲ ಅಂತ ಇದೀಗ ಬಿಎಂಟಿಎಫ್ ಬಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ದೂರಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಬಿಎಂಟಿಎಫ್ ಇಲ್ಲಿ ಬಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ತನಿಖಾಧಿಕಾರಿಗಳಾದ ಸೌಮ್ಯರಾಣಿ, ದೀಪಕ್ ಈ ಬಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಬಿಎಂಟಿಎಫ್ನ ಈ ಬಿ ರಿಪೋರ್ಟ್ಗೆ ಮಂಜುನಾಥ್ ಪ್ರಸಾದ್ ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಮಂಜುನಾಥ್ ಪ್ರಸಾದ್ ಅವರು ಮುಂದಾಗ್ತಾ ಇದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರಿಗೆ ಈಗ ರಿಲೀಫ್ ಸಿಗ್ತಾ ಇದೆ. ಅಂದ್ರೆ ಇದಕ್ಕೆ ಅನುಮತಿ ಕೊಟ್ಟಂತ ಅಧಿಕಾರಿಗಳದ್ದು ಯಾವುದೇ ತಪ್ಪಿಲ್ಲ ಅಂತ ಬಿ ರಿಪೋರ್ಟ್ ಹೇಳ್ತಾ ಇದೆ. ಈ ಬಿಎಂಟಿಎಫ್ ಕೊಟ್ಟಿರುವಂತಹ ಬಿ ರಿಪೋರ್ಟ್ಗೆ ಮಂಜುನಾಥ್ ಪ್ರಸಾದ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಯಾಕೆಂದ್ರೆ ಹಾಗಾದ್ರೆ ಇವರು ಕೊಟ್ಟಂತ ದೂರಿಗೆ ಬೆಲೆಯೇ ಇಲ್ವಾ ಅನ್ನೋದು ಒಂದ್ ಕಡೆ ಆದ್ರೆ, ರಾಜಕಾಲುವೆ ಒತ್ತುವರಿ ಆರೋಪದಲ್ಲಿ ಏನು ದೂರನ್ನ ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಅನ್ನ ಇದೀಗ ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಸಸ್ಪೆಂಡ್ ಆಗಿದ್ದಂತಹ ಅಧಿಕಾರಿಗಳದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ. ಜೊತೆಗೆ ಶುಭ ಎನ್ಕ್ಲೇವ್, ಎಸ್ಎನ್ಎನ್ ಬಿಲ್ಡರ್ಸ್, ತಿರುಮಲ ಸ್ಪ್ಲೆಂಡರ್ ವಿರುದ್ಧ ಬಿಬಿಎಂಪಿ ಆಯುಕ್ತರು ದೂರು ಕೊಟ್ಟಿದ್ರು. ಆದ್ರೆ ಈಗ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಅದು ನನಗೆಲ್ಲೋ ಈ ತನಿಖೆ ಹಳ್ಳ ಹಿಡಿತಾ ಇದೆ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಾಗ, ನಾನು ನ್ಯಾಯಾಲಯದಿಂದ ಇದನ್ನು ಮಾಹಿತಿ ಪಡೆದಾಗ, ಇದು ಸಂಪೂರ್ಣವಾಗಿ 5 ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕಿರುವಂಥದ್ದು, ಒಂದು ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು. ಅಂದರೆ ಬಿಬಿಎಂಪಿ
ಆಯುಕ್ತರೇ ನೀಡಿದಂತಹ ದೂರನ್ನು ಈ ರೀತಿಯಾಗಿ ತನಿಖೆ ನಡೆದರೆ ಇನ್ನು ಜನಸಾಮಾನ್ಯ ನೀಡಿದಂಥ ದೂರುಗಳಿಗೆ ಎಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು. ಇಲ್ಲದೇ ಇದ್ದಲ್ಲಿ ಎರಡು ರೀತಿಯಲ್ಲಿ ಆಗುವಂಥದ್ದು. ಒಂದು BBMP ಆಯುಕ್ತರು ಸುಳ್ಳು ದೂರು ನೀಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಅವರ ದೂರನ್ನು ಇವರು ತನಿಖೆ ಮಾಡಿ ಸರಿಯಾಗಿ ತನಿಖೆ ಮಾಡದೇ ಇದ್ದರೆ BMTFನ ADDG ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ನಾನು ಇದನ್ನು ಈಗಾಗಲೇ ನಿನ್ನೆ ರಾಜ್ಯದ ಗೃಹ ಮಂತ್ರಿಗಳಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆಗೆ. ಕಮಿಷನರು ಹಿರಿಯ ಅಧಿಕಾರಿ, ಅನುಭವ ಜಾಸ್ತಿ ಇದೆ. ADGP ಅವರು ತುಂಬ ಹಿರಿಯವರು, ಅವ್ರಿಗೂ ಅನುಭವ ಜಾಸ್ತಿ ಇದೆ. ಇದು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಈಗ ನಾವು ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಮಾಹಿತಿ ಕೊಟ್ಟಾಗ ಈ ವಾರ್ಡ್ ಮಟ್ಟದಲ್ಲಿ ಪ್ಯಾರಾವೈಸ್ ರಿಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ ಅಂದರೆ ನಮ್ಮ ಕೋರ್ಟಲ್ಲಿ ನಮ್ಮ ಅಡ್ವೊಕೇಟ್ಗಳಿಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಅದೇ ರೀತಿ ಇದರಲ್ಲೂ ಎಲ್ಲಿ ನಮ್ಮ ಲೋವರ್ ಲೆವೆಲ್ ಆಫೀಸರ್ಸು, ನಮ್ಮ ವಾರ್ಡ್ ಮಟ್ಟದಲ್ಲಿ ಯಾರು ಆಫೀಸರ್ಗಳಿರ್ತಾರೆ, AE ಇರ್ಬೋದು, AW ಇರ್ಬೋದು, ಅಂಥವರು ಕರೆಕ್ಟ್ ಮಾಹಿತಿ ಕೊಟ್ಟಾಗ ಕೇಸ್ಗಳನ್ನ ನಾವು ಇನ್ನೂ ಒಂದು ಬಿಗಿಯಾಗಿ ಮಾಡೋಕ್ಕೆ ಆಗ್ತದೆ. ಖಂಡಿತ ನಾವು ಬೇಕಂದ್ರೆ ರೀಎಕ್ಸಾಮಿನ್ ಮಾಡ್ಬೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಇಲ್ಲಿ ಗಮನಿಸಬೇಕಾಗುತ್ತೆ, ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಅದು ಕೂಡ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರ ಆರೋಪ ಅವ್ರ ಮೇಲೆ ಏನಿತ್ತು ಅದೆಲ್ಲವೂ ಕೂಡ ಸುಳ್ಳು ಅನ್ನೋದಾದ್ರೆ ಇಲ್ಲಿ ಕರ್ತವ್ಯ ಲೋಪ ಯಾರ ಕಡೆಯಿಂದ ಆಗಿದೆ? ಮಂಜುನಾಥ್ ಪ್ರಸಾದ್ ಅವ್ರ ಮುಂದೆ ಏನ್ ಮಾಡಬಹುದು? ಯಾವ ರೀತಿ ಕಾನೂನಾತ್ಮಕ ಹೋರಾಟಕ್ಕೆ ಅಣಿ ಆಗ್ತಾರೆ ಅಂತ? ಕೆಳ ಹಂತದ ಅಧಿಕಾರಿಗಳು ಮಾಡುವಂತ ಒಂದಷ್ಟು ಲೋಪ ಯಾವ ರೀತಿ ಮೇಲಾಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ಜಟಾಪಟಿಗೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ. ಪ್ರತಿಮಾ, ರಾಜಕಾಲುವೆ ಒತ್ತುವರಿಗೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತೇಳಿ ಹೈಕೋರ್ಟು BBMPಗೆ ಮತ್ತೆ ಸರ್ಕಾರಕ್ಕೆ ಅವಾಗವಾಗ ಚಾವಟಿ ಬೀಸ್ತಾನೆ ಇರ್ತದೆ. ಅದನ್ನ ಮುಜುಗರದಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದಷ್ಟು ಕ್ರಮವನ್ನ ಕೈಗೊಳ್ಳುವಂತ ನಾಟಕವನ್ನ ಆಡುತ್ತೆ BBMP. ಆನಂತರ ಸುಮ್ಮನಾಗೋಗ್ಬಿಡುತ್ತೆ. ಆದ್ರೆ ಈ 5 ಪ್ರಕರಣಗಳು ಅಂತ ಹೇಳಿದ್ರೆ BMTF ಏನು ಬಿ ರಿಪೋರ್ಟ್ ಹಾಕಿ ಖುಲಾಸೆಗೊಳಿಸಿರುವಂತಹ ಪ್ರಕರಣಗಳೇನಿದೆ, ಆ ಒಂದು 5 ಪ್ರಕರಣಗಳು ತುಂಬಾ ಗಂಭೀರವಾದ ಪ್ರಕರಣಗಳು. ಅದು SNN ಬಿಲ್ಡರ್ಸ್ ಇರ್ಬೋದು, ತಿರುಮಲ ಸ್ಪೆಂಡರ್ಸ್ ಇರ್ಬೋದು, ಅದೇ ರೀತಿ ಶುಭ ಎನ್ಕ್ಲೇವ್ ಅನ್ನುವಂಥದ್ದು ಪ್ರಕರಣಗಳೇನಿದೆ ಅವೆಲ್ಲ ಒತ್ತುವರಿ ಮಾಡ್ಕೊಂಡಿದೆ ಅನ್ನುವಂಥ ದೂರು ಸರ್ಕಾರದ ಮಟ್ಟದಲ್ಲಿ ಬಂದಂಥದ್ದು. ಇದು ಕೇವಲ ಏಕಾಏಕಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರಿಗೆ ಬಂದಂಥದ್ದಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತವರು ಮಂಜುನಾಥ್ ಪ್ರಸಾದ್ ಅವರಿಗೆ ಆದೇಶ ಕೊಡ್ತಾರೆ, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತಾವು ಏನ್ ಕ್ರಮ ಕೈಗೊಂಡಿದ್ರೆ ನಮಗೆ ವರದಿ ಕೊಡಿ ಅಂತೇಳಿ. ಯೂಶುವಲಿ ಮಂಜುನಾಥ್ ಪ್ರಸಾದ್ ಅವರು BMTF ಅಂತ ಹೇಳಿದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ಅಂತ ಏನಿದೆ, ಮಹಾನಗರ ಕಾರ್ಯಪಡೆ, ಸರ್ಕಾರಿ ಸ್ವತ್ತುಗಳನ್ನು ಸಂರಕ್ಷಿಸುವಂತಹ ಸಂಸ್ಥೆ ಏನಿದೆ, ಒಂದು ಪೊಲೀಸ್ ಠಾಣೆಯಾಗೂ ಕೂಡ BBMP ಲಿಮಿಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಇದು. ಹಾಗಾಗಿ ಮಂಜುನಾಥ್ ಪ್ರಸಾದ್ ಅವರು BMTFಗೆ ದೂರು ಕೊಡ್ತಾರೆ. BMTFಗೆ ಅದು ಖುದ್ದಾಗಿ ಮಂಜುನಾಥ್ ಪ್ರಸಾದ್ ಅವರು ದೂರು ಕೊಟ್ಟಿರುವಂತದ್ದು. ಈ ಒಂದು 5 ಪ್ರಕರಣಗಳಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳಿ ತನಿಖಾಧಿಕಾರಿಗಳಾಗಿ ಸೌಮ್ಯರಾಣಿ 3 ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ದೀಪಕ್ ಅನ್ನುವಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಂದು ಪ್ರಕರಣವನ್ನ ಮಾಡ್ತಾರೆ. ಒಟ್ಟು 4 ಪ್ರಕರಣಗಳೇನಿದೆ, ಅದು ದೀಪಕ್ ಅವರು 2 ಪ್ರಕರಣಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದಿರುವಂತ ಮಾಹಿತಿಗಳು ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಕಮಿಷನರ್ ಕೊಟ್ಟಂತ ದೂರುಗಳನ್ನ ಸಬ್ ಇನ್ಸ್ಪೆಕ್ಟರ್ ಆದಂತವರು ADGP ಅವರ ಗಮನಕ್ಕೆ ತರಬೇಕಿತ್ತು. ಮಂಜುನಾಥ್ ಪ್ರಸಾದ್ ಅವರ ಆರೋಪ, ಅದೇ ರೀತಿ ಆಕ್ಷೇಪ ಇದೆ. ನಾನು ಕೊಟ್ಟಂತ ದೂರುಗಳು ಸರ್ಕಾರದ ಮಟ್ಟದಿಂದ ನಮಗೆ ಆದೇಶಿಸಲ್ಪಟ್ಟಂತ ದೂರುಗಳನ್ನ ADGP ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಸೌಜನ್ಯಕ್ಕೂ ಕೂಡ ನೋಡುವಂತ ಒಂದು ಇದನ್ನ ಮಾಡಿಲ್ಲ. ಬಿ ರಿಪೋರ್ಟ್ ಹಾಕ್ತಾರೆ ಅಂದಾಗ ಅದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತೇಳಿ ಸುಮ್ಮನಾಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇರ್ತದೆ? ಕಮಿಷನರ್ ಕೊಟ್ಟಂತ ದೂರುಗಳಿಗೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂದಾಗ ಆ ಪ್ರಕರಣದ ಡೆನ್ಸಿಟಿ ಅಂತ ಹೇಳಿದ್ರೆ ಆ ಒಂದು ಇದನ್ನ ಹೇಳ್ತೀವಿ ನಾವು, ಇದೇನೈತಿ ಆ ಡೆನ್ಸಿಟಿಯನ್ನು ಅರ್ಥ ಮಾಡ್ಕೊಳ್ಬಹುದಿತ್ತಲ್ಲ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು. ಯಾಕೆ ಬಿ ರಿಪೋರ್ಟ್ ಹಾಕಲಾಗಿದೆ, ಅಧಿಕಾರಿಗಳೇ ಎಲ್ಲ ಒಂದ್ ಕಡೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಈ ರೀತಿ ಒಂದಷ್ಟು ಸಮಾಲೋಚನೆ ಮಾಡಿ ಅಂತಿಮವಾಗಿ ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಕುರಿತು ಹಾಗೆ ಮಾತಾಡೋದಕ್ಕೆ RTI ಕಾರ್ಯಕರ್ತರಾಗಿರುವಂತಹ ಸಾಯಿ ದತ್ತ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಾಯಿ ದತ್ತ ಅವರೇ. ನಮಸ್ತೆ ಮೇಡಮ್. ಸಾಯಿ ದತ್ತ ಅವರೇ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ರಾಜಕಾಲುವೆ ಒತ್ತುವರಿಯಿಂದ ಬೆಂಗಳೂರಿನಲ್ಲಿ ಏನೆಲ್ಲ ಅನಾಹುತ ಅವಾಂತರಗಳಾಗುತ್ತೆ ಅನ್ನೋದು ಕಣ್ಮುಂದೆನೆ ಇದೆ. ಅಂಥದ್ರಲ್ಲಿ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋರಿಗೆ ಬಿ ರಿಪೋರ್ಟ್ ಕೊಡ್ತಾರೆ ತನಿಖಾಧಿಕಾರಿಗಳು ಅಂತ ಅಂದ್ರೆ ಎಲ್ಲಿ ಎಡವಟ್ಟಾಗಿದೆ? ಕರ್ತವ್ಯ ಲೋಪ ಯಾರದ್ದು? ಯಾರದಾದ್ರೂ ಒತ್ತಡ ಇದೆಯಾ? ಏನ್ ಅನ್ಸುತ್ತೆ ಸರ್? ಇದು ಬಹುತೇಕವಾಗಿ ಈ BMTF ಅಧಿಕಾರಿಗಳು ಬಿಲ್ಡರ್ ಜೊತೆ ಶಾಮೀಲಾಗಿ ಇಲ್ಲಿ ಬಿ ರಿಪೋರ್ಟ್ ಹಾಕಿರೋದು ಸ್ಪಷ್ಟ. ಯಾಕಂತಂದ್ರೆ 2016ರಲ್ಲಿ ಬೆಂಗಳೂರು ನಗರದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಈ ಹಾನಿಯಾಗಿದ್ದನ್ನ ಗಮನಿಸಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ನಿರ್ದೇಶನ ನೀಡಿರ್ತಕ್ಕಂಥದ್ದು. ಅದರ ಅನುಗುಣವಾಗಿ ಈ ನಮ್ಮ ರಾಜ್ಯದ ಹಿರಿಯ ಅಧಿಕಾರಿಗಳಾದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಯವರು ಮಂಜುನಾಥ್ ಪ್ರಸಾದ್ ಅವರಿಗೆ ಒಂದು ನಿರ್ದೇಶನ ನೀಡಿ ಇದರ ಬಗ್ಗೆ ಒಂದು ಸಂಪೂರ್ಣ ತನಿಖೆ ನಡೆಸಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಲಿಕ್ಕೆ ನಿರ್ದೇಶನ ನೀಡಿರ್ತಕ್ಕಂಥದ್ದು.
ಅದರ ಅಂಗವಾಗಿ ಮಂಜುನಾಥ್ ಪ್ರಸಾದ್ ಅವರು BMTF ನಲ್ಲಿ ದೂರು ನೀಡಿರ್ತಕ್ಕಂಥದ್ದು. ಅವರು ನಿರ್ದಿಷ್ಟ ಅಧಿಕಾರಿಗಳನ್ನ ಕೂಡ ಸರ್ಕಾರ ಗಮನಿಸಿ ಅವರ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರುತ್ತೆ. ಆದ್ರೆ ನನಗೆ ಎಲ್ಲೋ ಒಂದ್ ರೀತಿಯಲ್ಲಿ ಆ ಸಂದರ್ಭದಲ್ಲಿ BMTF ನೀಡಿದ ದೂರು FIR ಕೂಡ ಆಗುವಂತದ್ದು. ಇದ್ರ ಬಗ್ಗೆ ಎಲ್ಲೋ ಒಂದ್ ರೀತಿಯಲ್ಲಿ ಈ ತನಿಖೆ ಹಳ್ಳ ಹಿಡಿತಾ ಇದ್ದಂತಕ್ಕಂಥ ಮಾಹಿತಿ ಕೂಡ ನನಗೆ ಸಿಕ್ತು. ಆ ಸಂದರ್ಭದಲ್ಲಿ ನಾನು ನ್ಯಾಯಾಲಯದ ಮೂಲಕ ದಾಖಲೆಗಳನ್ನ ತರಿಸಿ ಅದನ್ನ ಪರಿಶೀಲಿಸಿದಾಗ ಇದರಲ್ಲಿ ಬಹುತೇಕ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ಈ ಅಧಿಕಾರಿಗಳಿಂದ ಯಾವುದೇ ತಪ್ಪಾಗಿಲ್ಲ ಅಂತಕ್ಕಂಥದ್ದು, ಬಿಲ್ಡರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈಗ ಈ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿರ್ತಕ್ಕಂಥದ್ದು. ಸಾಯಿದತ್ತ ಅವರೇ, ಒಂದು ಅನುಮಾನ ಇರೋದೇನು ಅಂತ ಹೇಳಿದ್ರೆ, ಇಲ್ಲಿ BMTF ನಲ್ಲಿರುವಂತಹ ಅಧಿಕಾರಿಗಳು ಹೇಳುವಂತ ಪ್ರಕಾರ, ಕೆಳ ಹಂತದಲ್ಲಿರುವಂತಹ ಅಧಿಕಾರಿಗಳು ಹೇಳುವಂತ ಪ್ರಕಾರ ಯಾವ ದೂರುಗಳನ್ನು ಕೊಡ್ತಾರೆ, ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಕಮಿಷನರ್ ದೂರು ಕೊಡ್ತಾರೆ ಅಂದಾಗ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮಟ್ಟದಲ್ಲೇ ಬಿ ರಿಪೋರ್ಟ್ ಹಾಕುವಂತ ಪ್ರಕ್ರಿಯೆ ಮುಗ್ದೋಗತ್ತೆ. ಇಲ್ಲಿ ADGP ಪ್ರಶಾಂತ್ ಕುಮಾರ್ ಠಾಕೂರ್ ರವರು ಈ ಒಂದು ಪ್ರಕರಣಕ್ಕೆ ನೇರವಾಗಿ ಹಸ್ತಕ್ಷೇಪ ಮಾಡುವಂತ ಅಗತ್ಯನೇ ಇಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಗೆ ಬಿ ರಿಪೋರ್ಟ್ ಹಾಕುವಂತ ಅವರಿಗೆ ಅವಕಾಶಗಳಿದೆ, ಅಧಿಕಾರನೂ ಕೂಡ ಇದೆ. ಇದು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಗಮನಕ್ಕೆ ಬರಬೇಕು ಅಂತ ಏನಿಲ್ಲ ಅನ್ನುವಂಥದ್ದು BMTF ನಲ್ಲಿರುವಂತಹ ಅಧಿಕಾರಿಗಳ ಒಂದು ಮಾತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಇದು ಖಂಡಿತವಾಗಿ ತಪ್ಪು. ಯಾಕಂತಂದ್ರೆ ಈ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಏನಾಗತ್ತೆ, ಸಬ್ ಇನ್ಸ್ಪೆಕ್ಟರ್ ಅವರು ತನಿಖೆ ಮಾಡಿರ್ತಕ್ಕಂಥದ್ದ ನಂತರ ಅವರ ಮೇಲಧಿಕಾರಿ ಇನ್ಸ್ಪೆಕ್ಟರ್ಗಳಿಗೆ ಹೋಗುತ್ತೆ. ಇನ್ಸ್ಪೆಕ್ಟರ್ ಇಂದ DYSP ಹೋಗಿ, DYSP ಇಂದ SP ಹೋಗಿ, ನಂತರ ಅದು ADDGP ಹೋಗಬೇಕಾಗಿರ್ತದ್ದು. ಯಾಕಂತಂದ್ರೆ ಇದು ಒಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಅದು ಅವರ ಮೇಲಧಿಕಾರಿಗಳ ಉಸ್ತುವಾರಿಯಲ್ಲೇ ನಡಿಬೇಕಾಗಿದ್ದಂಥದ್ದು. ಬಂದಿಲ್ಲ ಅಂತ ಖಂಡಿತವಾಗಿ ಬಂದಿರತಕ್ಕಂಥದ್ದು. ಇದರಲ್ಲಿ ಬಹುತೇಕವಾಗಿ ನನಗೆ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಹೆಚ್ಚಿನ ಕೇಸ್ಗಳಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಇಂದ ನೇರವಾಗಿ ಕಡತ ADDGP ಹೋಗಿರುತ್ತೆ. ಅದು ಇನ್ಸ್ಪೆಕ್ಟರ್ ಆಗ್ಲಿ, DYSP ಆಗ್ಲಿ, SP ಅವರ ಗಮನಕ್ಕೆ ಬರೆದು ಅವರ ಕಡತಕ್ಕೆ ಹೋಗೋದು ಬಂದಿರತಕ್ಕಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಮಾಹಿತಿ ಇದ್ದೇ ಇರುತ್ತೆ. ಅಲ್ಲದೆ ಸರ್ಕಾರ ಕೊಟ್ಟದ್ದು ದೂರನ್ನೇ ADDGP ಅವರ ಗಮನ ಮಾಡಿಸಲ್ಲ ಅಂತಂದ್ರೆ ಏನರ್ಥ? ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ, ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಸೌಮ್ಯರಾಣಿ ಇರ್ಬೋದು ಮತ್ತೆ ದೀಪಕ್ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಗೆ ಏನ್ ಸಿಗತ್ತೆ, ಅವರು ಇನ್ವೆಸ್ಟಿಗೇಷನ್ ಮಾಡುವಂತ ಟೈಮ್ ಅಲ್ಲಿ BBMP ಅಧಿಕಾರಿಗಳು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಪುಟ್ಸ್ ಅನ್ನು ಕೊಟ್ಟಿರ್ತಾರೆ ಕಮಿಷನರಿಗೆ. ಆ ಅಧಿಕಾರಿಗಳು ಕೊಟ್ಟಂತಹ ದೂರಿನಲ್ಲಿರುವಂತಹ ಆ ಅಂಶಗಳೇನಿದೆ, ಆ ಅಂಶಗಳೇ ಎಲ್ಲೋ ಒಂದ್ ಕಡೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಅಂತ ಅನಿಸ್ತಾ ಇದ್ದಾಗ ಬಿ ರಿಪೋರ್ಟ್ ಹಾಕುವಂತ ಸಾಧ್ಯತೆಗಳಿದೆ. ಅದನ್ನ ಮಾಡಬಹುದು. ಅದನ್ನ ಪ್ರಶಾಂತ್ ಕುಮಾರ್ ಠಾಕೂರ್ ಅವರೇ ಮಾಡ್ಬೇಕಂತ ಏನಿಲ್ಲ. ಅದನ್ನ ಈ ಇನ್ವೆಸ್ಟಿಗೇಷನ್ ಆಫೀಸರ್ಗಳು, ತನಿಖಾಧಿಕಾರಿಗಳೇ ಮಾಡಬಹುದು ಅನ್ನೋಂಥದ್ದು. ಇಲ್ಲಿ ನೇರವಾಗಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರನ್ನ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಇದೆ ಅನ್ನೋಂಥದ್ದು ಇಲ್ಲ. ನಮಗೆ ಖಂಡಿತವಾಗಿ ನಾವು ಇವತ್ತಿನವರೆಗೂ ಕೂಡ ನಾವು ಪ್ರಶಾಂತ್ ಕುಮಾರ್ ಠಾಕೂರ್ ಅವರನ್ನ ನಾವು ಭೇಟಿಯಾದವರು ಅಲ್ಲೋ ಅಥವಾ ನಮ್ಗೆ ಅವರ ಸಂಬಂಧನೂ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಾಗತ್ತೆ ಅಂತಂದ್ರೆ, ಈಗ ಒಂದೇ ಮಂಜುನಾಥ್ ಪ್ರಸಾದ್ ಅವರನ್ನ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಯಾಕಂತಂದ್ರೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಅಲ್ಲಿ ಅಮಾನತ ಆಗಿರುತ್ತಾರೆ. ಆಮೇಲೆ ಅವ್ರ ಮೇಲೆ ಇವರು ಅನಗತ್ಯವಾಗಿ FIR ಮಾಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟ ಆಗತ್ತಲ್ವಾ? ಈಗ ಎರಡು ಆಂಗಲ್ ಇರ್ತಕ್ಕಂಥದ್ದು. ಒಂದೇ ಮಂಜುನಾಥ್ ಪ್ರಸಾದ್ ಅವ್ರು ಕೊಟ್ಟಂತ ದೂರು ಸುಳ್ಳಾದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನಾನು ಕೂಡ ನನ್ನ ದೂರಿನಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿರ್ತೇನೆ. ಅಲ್ಲ, ಇಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಪ್ರಸ್ತಾಪನೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಗಳೇ ಅದನ್ನ ಬಿ ರಿಪೋರ್ಟ್ ತನ್ನ ಅಧೀನ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಖಂಡಿತವಾಗಿಯೂ ಆ ಸಂಸ್ಥೆಯ ಮೇಲಧಿಕಾರಿಗಳು ಅದನ್ನ ಗಮನ ಹರಿಸಲೇಬೇಕಾಗುತ್ತೆ. ತಾವ್ ಹೇಳೋದ ಪ್ರಕಾರ ಇದು ಕಮಿಷನರ್ ಅವರೇ ದೂರು ಕೊಟ್ಟಿರೋದ್ರಿಂದಾಗಿ ಒಂದು ಕರ್ಟಸಿಗೋಸ್ಕರ ಅದು ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಇದನ್ನ ಪರಿಗಣಿಸಬೇಕಿತ್ತು, ಗಮನ ಹರಿಸಬೇಕಿತ್ತು. ಸಂಪೂರ್ಣವಾಗಿ ಈ ಕಡತವನ್ನ ಪರಿಶೀಲಿಸಿದಾಗ ಇದು ADDGP ಅವರ ಗಮನಕ್ಕೆ ಖಂಡಿತವಾಗಿ ಹೋಗಿದೆ. ಖಂಡಿತವಾಗಿ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು. ಓಕೆ, ಧನ್ಯವಾದ ಸಾಯಿದತ್ತ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಥಾಮಸ್, ತಮ್ಮೆಲ್ಲ ಮಾಹಿತಿಗಾಗಿ.